ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ತಮ್ಮನ್ನ ನಾಟಕ ಸಾಕು ಎದಕ್ಕೆ ಹಚ್ಕೊಂತ ಅದನ್ನ ಹಚ್ಕೋಬಾರ್ದು ನೀನು. ದೊಡ್ಡವ್ರಷ್ಟ ಹಚ್ಕೋಬೇಕ. ಪೇರಲಾಲಿ ಅದು ಪೇರೆಲ್ಲ ಹೇಳಕತ್ತಿದ್ದೆ ನಾನು. ಇಲ್ಲ ಇಲ್ಲ ನಿನಗೆ ಗೊತ್ತಲ್ಲ ತಗ. ಇನ್ನೂ ಸ್ವಲ್ಪ ದಿನ ಮಕ್ಕ ತುಂಬ ಗುಳಿ ಹೇಳತ್ತಲ್ಲ ಅವಾಗ ಗೊತ್ತಾಕತ್ತೆ ನಿನಗೆ. ಅವಾಗ ಹಚ್ಕೋಬಾರ್ದಾಗಿತ್ತು, ಮಮ್ಮಿ ಮಾತು ಕೇಳ್ಬೇಕಾಗಿತ್ತು ಅನಿಸ್ತೈತಿ. ಹೌದು, ಬೆಳಗ್ಗೆ ಹಚ್ಕೊಂಡು ಹೋಗಿನದ ಅವಾಗ ಅನ್ಬೇಕಾಗಿತ್ತು ನೀನು. ಹಚ್ಕೊಂಡು ಹೋಗಿದ್ದೆ ನೀ ಬೆಳಿಗ್ಗೆ? ಮತ್ತೆ ನಾ ಬೆಳಿಗ್ಗೆ ನೀ ಹಚ್ಕೊಂಡು ಹೋಗಿದ್ದು ನಾನು ನೋಡೇ ಇಲ್ಲ. ಅದ ಈಗ ನೀನು ಬರ್ತೇನೆ ಮಾರ್ಕೆಟಿಗೆ? ಎಸ್, ಅದಕ್ಕೆ ನಾನು ರೆಡಿ ಹಾಕೊಂತೀನಿ ಇಷ್ಟು. ಇವತ್ತು ಗುರುವಾರ ರೀ. ನಂದು ಕೆಲಸ ಇಲ್ಲಿ ಮಠ ಆತ್ರಿಪ್ಪ. ಟೈಮ್ ಆಗಲೇ ನೋಡ್ರಿ 5:20 ಆತ್ರಿ. 6 ಗಂಟೆ ಅಂದ್ರೆ ಸಾನಿಯಾ ಬರ್ತಾಳೆ. ನಾವು ಅಲ್ಲಿವರೆಗೂ ಹೋಗಿ ಈಗ ಮಾರ್ಕೆಟ್ ಮಾಡ್ಕೊಂಬರ್ಬೇಕ್ರಿ. ಭಾಳ ಏನಿಲ್ಲ, ಟಮಾಟೆ ಹಣ್ಣು ಅದಾವು. ನೋಡೋಣ ಸಸ್ತ ಇತ್ತಂದ್ರೆ ಮತ್ತೊಂದು ಕಿಲೋ ತೊಗೊತೀನಿ ರೀ ಟಮಾಟೆ ಹಣ್ಣು. ಉಳ್ಳಾಗಡ್ಡಿ ಸ್ವಲ್ಪ ಅದಾವು, ಹಸಿಮೆಣ್ಸಿನ್ಕಾಯಿ, ಅವು ಏನೇನು ಸತ್ತಾನೋ ಕಾಯಿಪಲ್ಲೆ ಎಲ್ಲ ತೊಗೊಂಬರ್ಬೇಕ್ರಿ. ಯಾಕಂದ್ರೆ ಈಗ ಮನೆ ಒಳಗೆ ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಅದಾವು. ತರಕಾರಿ ಅಂತೂ ಏನಿಲ್ಲ. ಅದಕ್ಕೆ ಈಗ ಹೋಗಿ ತರಕಾರಿ ತೊಗೊಂಬರಕ್ಕೆ ಹೋಗೋಣ. ಬಾ ತಮ್ಮನ. ವಾರ ಮಾರ್ಕೆಟ್ ನಾವು ಹೊಲಗು ಹೋಗ್ತಿದ್ವಿ. ಈಗ ಟೈಮ್ 2 ಗಂಟೆ ಆಗೈತಿ, ಈಗ ಹೊಂಟೀವಿ. ಇಲ್ಲ, ಈಗ ಸ್ವಲ್ಪ ಬಿಸಿಲಿತ್ತಲ್ಲ, ಬಿಸಿಲು ಕಡಿಮೆ ಆಗಲ್ಲ ಅಂತೇಳಿ ಬಿಟ್ಟಿದ್ದೆ ನಾವು. ಚಾಲು ಅಲ್ವಾ ಬೇಸಿಗೆಗಾಲ? ಈಗ ಜಾಸ್ತಿ ಚಲೋ ಆಗ್ತಾನೆ ಬೇಸಿಗೆ ಚಾಲು ಅಂತ ಹೇಳಿದ್ರೆ ಎಳ್ನೀರು ಆಗಲ್ಲ, ಈಗ ತುಟ್ಟಾಗ್ಬಿಡ್ತಾವೆ. ತಮ್ಮಣ್ಣ, ನೀವು ಸ್ಕೂಲಿಂದ ಬರೋಳಗೆ ನಾವು ಹೋಗಿ ಬರ್ತಿದ್ವಿ ನೋಡಿ. ನಡೀತಿತ್ತು. ಅಲ್ಲ ಫಸ್ಟ್, ಆದರೆ ಈಗ ಹಂಗಂಟಿಲ್ಲ ನಾವು. ಈಗ ನೀವು ಬಂದ ಹೊಂಟಿವಿ. ಮಾರ್ಕೆಟ್ ಹೆಂಗಾಯ್ತು ಏನು ತುಟ್ಟಾಯ್ತು? ಏನು ಹೇಳ್ತೇನ್ರಿಪ್ಪ, ಕಾಯಿಪಲ್ಲೆ ಅಂತ ತುಟ್ಟಿರಂಗಿಲ್ಲ. ಐತಲ್ಲ ಮಾಮೂಲಿ 10 ರೂಪಾಯಿ ಬುಟ್ಟಿ. ಎಷ್ಟೋ ತುಟ್ಟಿದ್ರೆ ನಮಗೆ ಬುಟ್ಟಿ ಅಂತ ಕಡಿಮೆ ಇರಂಗಿಲ್ಲ. ಬುಟ್ಟಿ ತಗೊಳಕ್ಕೆ ಬರಬೇಕು. ಇವೇ ನೋಡ ತುಟ್ಟಿ ಅಂತ ಹೇಳಿದ್ರೆ ಕಾಳು ಕಡಿ ಇವತ್ತು ತುಟ್ಟಿರ್ತಾವೆ. ಇವನ್ನ ಸ್ವಲ್ಪ ನೋಡ್ಕೊಂಬಿಟ್ಟು ಅಂತ ಹೇಳಿದ್ರೆ ನಾವು ನಮ್ದೆಲ್ಲ ಮಾರ್ಕೆಟ್ ಆದಂಗೆ ಆಕೈತಿ. 50 ರೂಪಾಯಿ 1/4 ಕಿಲೋ ಚಲೋ ಮತ್ತು ಒಣ ಅದಾವೆ ಚಲೋ. ಸೈಜ್ ಬರೋದಲ್ಲ ಅದು ಸಣ್ಣ ಸಣ್ಣ. ಒಂದೇ ಸೈಜ್ ಅದಾವ. ಇಷ್ಟೇ ಇರ್ಬೇಕು. ಟಮಾಟೆ ಸೇಮಂತೇನ 10 ರೂಪಾಯಿ ಕಿಲೋ. 10 ರೂಪಾಯಿ ಕಿಲೋ ಸಸ್ತಾಗ ಸಸ್ತಾಗ ನೋಡ. ನಮಗೆ ಸಸ್ತಾ ನಡೆಯಂಗಿಲ್ಲ. नहीं हम ना चलता सस्ता. ಈಗ ನೀನು ಹೆಚ್ಚಿಗೆ ಕುಡಿತೇನ? ಹಂಗಲ್ಲ, ಚಲೋ ಅದ. ಕೆಂಪದ ಸ್ಮಾರ್ಟ್ ಅದ ನೋಡಿ. ಲಾಲ್ ಉಳ್ಕೊಳಕ್ಕೇನಿಲ್ಲ. ಇವೇನು ಕಾಯಿ? ತುಪ್ರಿಕಾಯಿ. ಇವಾಗ ಡಿಸೈನ್ ಅದು ಹೆಂಗೆ ಡಿಸೈನ್ ಅವು? ಮತ್ತು ಇವ್ರಿ ಕ್ಯಾರೆಟ್ ಹೆಂಗೆ ಡಿಸೈನ್ ಅವು ಡಿಸೈನ್ ಅಲ್ಲ ಅಂತೋಣ. ಚಲೋ ಅದಲ್ಲ ಇವು ಕೆಂಪಗ. ಒಳಗೆ ಹೆಂಗಾರ ಇರಲಿ, ನೋಡಕ್ಕೆ ಚಂದ ಇರ್ಬೇಕು. ಅದಲ್ಲ ಇದೇ ಜಗತ್ತಿನ ನಿಯಮ. ಈಗ ನಾ ಶುದ್ಧ ಮಾಡ್ತೀನಿ 100 ರೂಪಾಯಿ. ಇದು ಕರೆಕ್ಟ್ ಅಂದ್ರೆ ಅವ್ರಿಗೆ ಚಿಲ್ಲರ್ ಕೊಡೋಕೆ ಕರೆಕ್ಟ್ ಆಕೈತಿ. ಫಸ್ಟ್ ಟೈಮ್ ನೋಡ ಒಂದೇ ಕಡೆ ತಂದಿದ್ದು ನಾವೆಲ್ಲ. ಮೂಲಂಗಿ, ಕೊತ್ತಂಬರಿ, ಪುದೀನ ಫ್ರೆಶ್ ಐತಿ. ಈಗ ಏನ್ರಿಪ್ಪ ಅಂದ್ರೆ ರೋಜಾ ಸ್ಟಾರ್ಟ್ ಆಕಾವು. ಅಂದ್ರೆ ರಂಜಾನ್ ಸ್ಟಾರ್ಟ್ ಆಕೈತಿ. ರಂಜಾನ್ ಒಳಗೆ ಆಗೈತಿಲ್ರಿ, ಕಲ್ಲಂಗಡಿ ಮಸ್ತ್ ಬರ್ತಾವೆ. ಹೆಂಗಂತ ಸಾಟ್ ತೊಗೊಂಡು ನೋಡಿ 60 ಎರಡು. ತಮ್ಮನ ಗೋಬಿ ತೊಂಬರಕ್ಕೆ ಹೋಗ್ಯಾಳ್ರಿಪ್ಪ. 10 ರೂಪಾಯಿ ತಕ್ಕೊಂಡು
ಗಲ್ಲೆದಾಗ ಹಾಕ್ತೀನಿ ಅಂತಂದೇಳಿ ನನ್ನ ಪರ್ಸ್ನಿಂದ ರೊಕ್ಕ ತಕ್ಕಂತಾಳ ಅದಕ್ಕಲ್ಲೇ ಮತ್ತೆ ತನ್ನ ಗಲ್ಲೆದ ಹಾಕ್ಯಂತಾಳ. ಈಗ ಹೊರಗೆ ಹೋಗ್ಬಂದು ಆ ಗಲ್ಲೆದ ಪಟ್ಟ 10 ರೂಪಾಯಿ ತಗೊಂಬಂದು ಇಲ್ಲಿ ಗೋಬಿ ತೊಗೊಳಕತ್ತವಳು. ಅದಕ್ಕಂತ ಮತ್ತೆ ಜಮಾ ಮಾಡ್ದು ಅಂತೇಳಿ ಏನು ಹುಡುಗಿ ಐತೇನು. ಮಾರ್ಕೆಟ್ ಅಂತ ಫುಲ್ ರಶ್ 10 ರೂಪಾಯಿ ಈಗ ಸಂಜೆ ಮಟ ಅಂತ ಹೇಳಿದ್ರೆ. ಏನೋ ಬ್ಯಾಡ್ಮಿಂಟನ್, ಛೋಟಾ ಬ್ಯಾಡ್ಮಿಂಟನ್, ಇಲ್ಲಿ ಹಾಲ್ಟ್ ಅದಾವು. ಅಪ್ಪಡೆ ಇವು ಒಟ್ಟು ನೋಡ್ತೀವಿ ಖಡಕ್ ಆಗ್ತಾವೆ. ಸ್ವಲ್ಪ ಎಣ್ಣೆ ಹೆಚ್ಚದ ಕಡ್ಡ ಅಂತ ಸರಗಳು ಗದ್ದಲ ಭಾಳ ಐತಿ. ಅವ್ರು ನೋಡು ಭಾಳ ಐತಿ ಗದ್ದಲ. ತಮ್ಮಂದಿ ಗೋಬಿ ಏನು ತೊಂತಿ ಕಾಳು ತೊಗರಿ ಬೇಳೆ ಚೆನ್ನಾಗಿ ಕಿಲೋ ದೇವ ಸೊ ನಾ ಬುಟ್ಟಿ ಮಾಡ್ತೀನಿ ನೋಡಿ ನಾನು ತೊಗೊಳೋದು. ಹಿಂಗಾಗಿ ಸಲ ಬಿಟ್ಟು ನೋಡೋಣ. ಹಿರೇ ಜಾಮ ಮಸ್ತ್ ಐತಮ್ಮ. ಕಾಂಗ್ ಐತಿತ್ತು नीचे ಗಂಗೈತಿ ಅಂತಕಿ ದೇಗ ದೇಗ ಕಾಂಗ್ ಐತಿ तोमे दीदी ತೊಗೊಮ್ಮೆ ಕೈಕಿ. ಬಾರಿ 11 ಚಿನ್ನಿ ಇದನ್ನ ತಗೋರಿ ಪರ ತಳಗ ಚಂದಮಾಮ ಕಾಯ್ ಚಂದಮಾಮ. ಅಯ್ಯೋ ಐತಮ್ಮ ಚಂದಮಾಮ. ಹೇ ಸಾನಿಯಾ ತೊಗೊಂಬಂದು ಪರಾತ್ ತಂಬ ಚಾಕು ಬ್ಯಾಗ್ ತಂಬರ್ಬೇಕು. ಚಲೋ ಸಾವ್ಕಾರ ಶಾಂಪು ಹಾಕಿ ತೊಳಿ ಅದನ್ನ. ನಾವು ತೊಳಿಬೇಕಂತ ನಿಂತ್ರೆ ಎಲ್ಲ ತೊಳೆದು ಬಿಡ್ತೀವಿ. ಆದ್ರೆ ನಾವು ಕಲ್ಲಂಗಡಿ ಒಳಗಿನ ತಿಂತೀವಿ, ಹೊರಗಿನ ತಿನ್ನಂಗಿಲ್ಲ. ಆದ್ರೆ ಹೆಚ್ಚ ಮುಂದೆ ಅದ ರಸ ಬೀಳ್ತೈತಲ್ಲ ತೊಳಿಬೇಕನ್ನ. ಹೆಂಗೈತೆ ನೋಡಿ ದುಂಡಗ ಇರಮ್ ಹೆಂಗೈತದ ದುಂಡಗ ಫಸ್ಟ್ ಆಯ್ತಲ್ಲ ಈ ಕಲ್ಲಂಗಡಿ ಬಂದಾಗ ನನಗೆ ಗೊತ್ತಿದ್ದಿಲ್ಲ ಕಲ್ಲಂಗಡಿ ಒಳಗೆ ಯಾವ್ದು ಮಾಡ್ತೀನಿ ಅಂತ ಹೇಳಿ. ಇದು ಬಂದಾಗ ನಾ ಏನೋ ತಗೊಂಡಿದ್ದೆ ಅದಕ್ಕೆ. ಅಂದ್ರೆ ಹಸಿರ್ದ ಇರ್ತತಲ್ಲ ಕಲ್ಲಂಗಡಿ. ಅದಕ್ಕೇನ ಇದು ಸ್ವೀಟ್ ಇರ್ತೈತಿ, ಇದಕ್ಕೇನ ಅದು ಸ್ವೀಟ್ ಇರ್ತೈತಿ, ಎರಡೂ ಸ್ವೀಟ್. ಮಮ್ಮಿ ನೀವೇನಾದ್ರೆ ಕಲ್ಲಂಗಡಿ ನಿಲ್ಲಕ್ಕೆ ಕೆಳಗೆ ಹೋಗಿದ್ರೆ ತಿಳ್ಕೊ. ನಾ ಅದನ್ನ ಫಸ್ಟ್ ಒಂದು ಚೌಕ್ ಪೀಸ್ ಮಾಡಿ ತಗೊಂಡಿದ್ದೆ. ಅದನ್ನ ತಿಂದು ಮತ್ತೆ ಅದನ್ನ ಹಂಗೆ ಖಾಲಿ ಇರ್ತೈತಲ್ಲ ಅದ ಚಿಪ್ಪಿ ಅದನ್ನ ಮತ್ತೆ ವಾಪಸ್ ಮುಚ್ತಿದ್ದೆ. ಶಾಣಕ್ ನೀನ ಅಂತ ಕೆಲಸ ಮಾಡ್ಬೇಕ ಸಾನೇ ಎಕ್ಸ್ಪ್ರೆಸ್ ನೀನ. ನಿನಗೆ ಬಿಟ್ಟು ಮತ್ತೆ ಅಂತ ಕೆಲಸ ಮಾಡಂಗಿಲ್ಲ. ನೀವು ಚಂದ್ರಿಕೆ ಹಾಕಕತ್ತಿರಲ್ಲ ಮತ್ತೆ ಅದ ಅಡ್ಡ ಹೆಚ್ಚು ಉದ್ದ ಹೆಚ್ಚಬೇಕ. ತರೋದೆ ತಂದಾಗ ಮತ್ತೆ ಡಬ್ಬ ಹಾಕೋದೇನೆ. ಮಸ್ತದಲ್ಲ ಬ್ಯಾಳಿ ಇವು, ಕೆಂಪು ತೆಳ್ಳಗದಾವ. ಚೆನ್ನಾಗಿ ಬ್ಯಾಳಿ ಇವು, ಚೆನ್ನಾಗಿ ಬೇಳೆ ನೀವು ತೊಗರಿ ಬ್ಯಾಳೆ. ಅಂದ್ರೆ ನೀವು ಎರಡು ಮಿಕ್ಸ್ ಮಾಡಿದ್ದೇನೆ. ಯಾಕೆ ಎರಡು ಮಿಕ್ಸ್ ಮಾಡಿದ್ರೆ ಮತ್ತೆ ಸಾರು ರುಚಿ ಆಕತ್ ನಮ್ದು. ಹೌದಾ? ಬರೀ ತೊಗರಿ ಬೇಳೆ ಹಾಕಿದ್ರೆ ಇದಾಗಿಲ್ಲ, ಅದ್ರ ಜೋಡಿ ಚೆನ್ನಾಗಿ ಬೇಳೆ ಮಿಕ್ಸ್ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಮಸ್ತ್ ಆಕತ್ ಸಾರು, ರುಚಿ ಆಕತಿ. ಸಾರು ಮಾತ್ರ ಖತರ್ನಾಕ ಮಸ್ತ್ ಮಾಡ್ತೀವಿ. ಈ ರುಚಿ ಬರ್ತದೆ ತಮ್ಮನ. ನಮ್ಗೆ ಅದರಿಂದ ತಪ್ಪಪ್ಪ ಅದ ನನಗೆ ಗೊತ್ತಾತ ನೀ ಕೈ ಹಿಂಗಂಗ ಮಾಡಾಕತ್ತಲ್ಲ. ಒಂದು ಸಂಜೆ ನಂತರ ಚಲೋ ಮಾಡ್ಯಾಳ ಆಕೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳಿ. ನಮ್ದು ಮಸ್ತ್ ಮಲೈಕಾಯಿ ಐತಿ. ಹೌದನ್ನ ಮಸ್ತ್ ಮಲೈಕಾಯಿ ಆತ ಡಬ್ಬಿ ತುಂಬಿದಿ. ತುಂಬಿದಾರಿಪ್ಪ. ಬೊಮ್ಮನಹಳ್ಳಿ ಒಳಗೆ ಜಾತ್ರೆ ಮಸ್ತ್ ಆಕತ್ತಲ್ಲ. ಬಾರಿ ಆಕತ್ ಬಿಡ್ ಜಾತ್ರೆ. ಅಲ್ಲ ಮತ್ತೆ ನಂಗೆ ನನ್ನ ಇಲ್ಲ ಇಲ್ಲ ರೀ ಅದೊಂದ ಜಾತ್ರೆ, ಅದೊಂದ ಜಾತ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾರಂತವ್ರು. ಮತ್ತೆ ಯಾವ ಉರ್ಸ ಆಗಂಗಿಲ್ಲ, ಮತ್ತೆ ಏನು ಆಗಂಗಿಲ್ಲ ಅಂತಲ್ಲಿ. ಅದೇನು ವೆಂಕಟೇಶ್ವರಂದ ಇದೆ ಅಲ್ಲ ತೇರ, ಅದೊಂದ ನಾವು ಗ್ರ್ಯಾಂಡ್ ಆಗೋದು. ಆದ್ರೆ ಮಸ್ತ್ ಮಾಡಿದ್ರು, ಮಸ್ತ್ ಆಗೈತಿ. ಮಸ್ತ್ ಆಗೈತಿ. ಜಾತ್ರೆ ಒಂದಿನ ಆದ್ಮ್ಯಾಗ ನಾವು ಹೋಗ್ಯಾವ ಇಲ್ಲಿ. ಅದೊಂದ ಮಿಸ್ ಮಾಡ್ಕೊಂಡಿ ನಾವು ತೇರ್ ಅದೊಂದ ಮಿಸ್ ಮಾಡಿದ್ವಿ. ಅದೊಂದು ಆಗಿದ್ರೆ ಮಸ್ತ್ ಆಕೈತೆ. ಜಾತ್ರೆ ಒಳಗೆ ಎಲ್ಲರಿಗೂ ಕೊಡ್ಸಾರ ಅವ್ರು. ನಿನಗೆ ಕೊಡ್ಸಾರ, ತಮ್ಮನ್ನ ಕೊಡ್ಸಾರ, ಸಾನ್ಯಾಗ ಕೊಡ್ಸಾರ. ಬರ್ರಿ ಈಗ ಯಾರ್ಯಾರಿಗೆ ಏನೇನು ಕೊಡ್ಸಾರ ಅಂತೇಳಿ ನೋಡೋಣಂತೆ. ತಮ್ಮನ್ನ ನಿನಗೇನು ಕೊಡ್ಸಾರವ ನಿಮ್ಮ ಮಾಮು? ನಮ್ಮ ಮಾಮು ಡಬ್ಬಿ ಗಡಿಗೆ ಕೊಡ್ಸೇನ. ಹಾಂ ಹೌದ ಬಂದಾಗ ಗಲ್ಲೆ ಒಳಗ ರೊಕ್ಕ ಹಾಕ್ಬೇಕು. ಯಾರ ಕಾದ್ರ ಮಾಮು ಹಾಕೇ ಇಲ್ಲ ಡಬ್ಬಿ ಒಳಗ ಗಡಿಗೆ ಒಳಗ. ನೀಗ ಒಂದು ಕೆಲಸ ಮಾಡ್ತಮ್ಮನ್ನ, ನಿನಗೆ ಹೆಂಗೋ ಈಗಮ್ಮ ಗಲ್ಲೆ ಕಟ್ಸಾನ, ಇಲ್ಲಿ ಯಾವಾಗ ಬರ್ತಾನಲ್ಲಮ್ಮ ಅವಾಗ ಬಂದಾಗ ಒಮ್ಮೆ 100 ರೂಪಾಯಿ ಹಾಕೋಪ್ಪ ಅನ್ನೋ ನಮ್ಗೆ. ನನಗೂ ಸೋನು ಕೊಡ್ಸಾರ ಮಾಮು. ಅಲ್ಲ ಹಡಗಿಗೆ ಹೋದಾಗ ಸೋನಂಗಂದ ಡಬ್ಬಿ ಗಡಿಗೆ ಹಾಕ್ಲೆ, ಇಲ್ಲಿ ಬಂದಾಗ ತಮ್ಮನ ಡಬ್ಬಿ ಗಡಿಗೆ ಹಾಕ್ಲೆ. ಖಾದರ್ ಕೊಡ್ಸಿರುವಂಥ ಗಲ್ಲೆ ಮಸ್ತ್ ಐತಿ. ಮಣ್ಣಿನ ಹೌದ ಗಲ್ಲೆನ ಹೌದ.
ಆಟನೂ ಆಡ್ಬೋದು, ಆಟ ಆಡ್ಕೊಂತ ರೊಕ್ಕನೂ ತುಂಬಿಸ್ಬೋದು. ಸನಿಯಾ ನಿಂದೇನು ಸರ ಏನದ ಸೂಪರ್ ಐತಿ. ಹೌದಾ, ನೀ ಇದ ಕಲರ್ ಯಾಕೆ ತೊಗೊಂಡಿ, ಇಂಥ ಸರನ ಯಾಕೆ ತೊಗೊಂಡಿ ನೀನು? ನಾನೇ ಒಂದು ಸೀರೆ ಆರ್ಡರ್ ಮಾಡೇನಿ ನನ್ನ ಸಂಡಪ್ಪಿಗೆ. ಅದಕ್ಕೆ ಇದು ಸೀರೆ ಮೆರೂನ್ ಕಲರ್ ಐತಿ, ಅದಕ್ಕೆ ಇದನ್ನು ಅದೇ ಕಲರ್ ಆರ್ಡರ್ ಮಾಡೇನಿ. ಚಲೋ ಮಾಡಿ. ಆಮ್ಯಾಗ ಮತ್ತೇನೆ ಇದು ಬೆಳ್ಳ ಬೆಂಗಲ್ಸ್. ಇವು ಮಸ್ತ್ ಅದಾವ. ಇವ ಮುತ್ತಿನ ಸರ ಐತಲ್ಲ ನಂದು, ಅದ್ರ ಜೊತೆ ಹಾಕೊಳಕ. ನಿಂದಲ್ಲ ಅದು ನಂದ ಮುತ್ತಿನ ಸರ ನಮ್ಮ ಕೊಡ್ತಿದ್ದ ನನಗ. ಇತ್ತದ ನಂದ ಈಗ ಐತ. ನಾ ಹಾಕೊಳಕ್ಕಿಂತ ಮುಂಚೆ ನಿಂದಿತ್ತದ, ನಾ ಹಾಕೊಂಡಾದ್ಮೇಲೆ ನಂದ ಆತದ. ನನಗ್ ಕೊಡ್ಸ ನಮ್ಮ ತಮ್ಮ ನಂದ ಅದ. ಆಮ್ಯಾಗ ಸುಮ್ಮನೆ ಸಾನಾಗ ಬೃದು ಮಾಡ್ರ ಗೊತ್ತಾನೆ, ಸೀರೆ ಕೊಡ್ಸಾರ ಗೊತ್ತಾನೆ. ಯಾರ ನಂದಿನಿ ಮೇಡಮ್ ಅವ್ರೆ, ಅದು ಮಸ್ತ್ ಬಿಡ ಸೀರೆ. ಸೀರೆ ಭಾರಿ ಐತಿ, ಬ್ಲೌಸ್ ಭಾರಿ ಐತಿ. ಅದ್ರ ಮ್ಯಾಚಿಂಗ್ ಇದು ಕಳ್ಸಾರ ಅವ್ರು. ಹೌದು, ಕಿವ್ಯಾಗಿನ್ನು ಆಮ್ಯಾಗ ಕೊಳ್ಳಾಗ ಹಾಕೊಳ್ಳೋದು ಅದನ್ನ ತೋರ್ಸೇನ ಮಸ್ತ್ ಐತಿ. ಅದನ್ನ ಮೊನ್ನೆ ಯಾವಾಗ ಒಂದ್ಸರ ತೋರ್ಸಿದ್ನೇನ. ತೋರ್ಸಲ್ಲ ಇದನ್ನ ತಗೊಂಡ ಇಷ್ಟೆಲ್ಲ ಅದಾವ ನೋಡ್ರಿ ಇವ್ರ ಕಡೆಗೆ. ಮತ್ತು ಜಾತ್ರೆ ಕಂಡು ಕುಳಿಗಂದ್ರ ತೋರ್ಸಾನೆ ಡಬ್ಬಿ ಅದನ್ನ. ಯಾವ್ದು ಅದು ಈಗ ನೀ ತಗೊಂಡಿಲ್ಲ ಅದನ್ನ. ನೀನು ಹುಡುಗರಿಗೆ ಎಷ್ಟ್ರ ಕೊಡಿಸು ಮನ, ಮತ್ತವ್ರು ಬೇಕಾ ಅಂತಾರೆ. ಎಲ್ಲಿ ಜಾತ್ರೆ ಕಂತತ್ ನೋಡ್ ನನ್ಗ ಕಿವಿನು ಬೇಕಾ, ಬಳಿ ಬೇಕಾ, ಸರ ಬೇಕಾ ಅಂತ ನಿಂದಿರ್ತಾರ. ಎಲ್ಲಕ್ಕಿಂತ ಫಸ್ಟ್ ನೀ ಸುಮ್ ಕುಂದಿರ್ಬೇಕು. ನಾ ಏನ್ ಮಾಡೀನಿ, ನೀನೇ ಕೇಳ್ತಿ ಫಸ್ಟ್. ನಾ ಏನ್ ಕೇಳಲ್ಲ. ಬಳಿ ಬೇಕಾ, ಸರ ಬೇಕಾ, ಹಾವು ಬೇಕು, ಕಿವಿ ಬೇಕು ಅಂತೇಳಿ ನಿಂದು ನೋಡೈತಲ್ಲ. ಸ್ಟಾರ್ಟ್ ಮಾಡ್ತೇನೆ, ಆಮೇಲೆ ಮಾಡ್ತೇವೆ ಅಷ್ಟೇ. ಮತ್ತೆ ಇದು ನೋಡಪ್ಪ, ಇದು ಮಸ್ತಲ್ಲ ಕಿಚನ್. ಇದ್ರ ಶೂ ಇದು ಎಲ್ಲೂ ಬಿದ್ದಾವು. ಇದೇನೆ ಮೂಗ್ ತಿರುತ್ತಲ್ಲ, ಸಣ್ಣ ನಂಗ ಶೇಮ್ ಮೂಗ್ ಅಷ್ಟೇ ತಿರೋದಿಲ್ಲ ಇದು. ಮಕನ ತಿರುಗಿಸ್ತಲ್ಲ. ತಡಿ ಇನ್ನೊಂದು ಐತಿ. ಇದು ಮಸ್ತ್ ನೋಡ, ಚಂದ ಐತಿ ನೋಡ. ಇದು ಮಸ್ತ್ ಐತಿ. ನಗು ಮುಖ ಇರ್ಬೇಕ. ಅವಲ್ಲ ಡಬ್ಬ್ಯಾಗ ನಾವು ಕೊಡ್ಸಿದ್ದೆ ಹಾ ನೋಡ, ಸೂಪರ್. ಅದನ್ನ ಸಾನೆ ನೀನ್ ಸಂಡೇ ಮನೆಗಿದ್ದೆ ಅಂದ್ರ ಆ ಬ್ಲೌಸ್ ಸಾಡಿ ಅದನ್ನ ಹಾಕೊಂಡು ಅವ್ರಿಗೆ ತೋರ್ಸ್ಬೇಕಂತ ನೋಡ್ ಒಂದ್ಸರ, ಅವ್ರಿಗೆ ಫೋಟೋ ಹೊಡೆದು ಕಳಿಸ್ಬೇಕಂತ. ಓಕೆ, ಅವ್ರು ನಮಗ್ ಹೇಳಕತ್ಯಾರ. ಅದು ನೋಡಿ ಸಾಯ ನನಗೆ ಇನ್ನು ಲೂಸ್ ಹಾಕ್ಯತ್ತು, ಇಲ್ಲ ಫಿಟ್ ಹಾಕ್ಯತ್ತು, ಹೆಂಗೆ ಹಾಕತ್ ನೋಡೋದು. ಅದೇನ್ ಲೂಸ್ ಇಡಿಸಿ ಇವು ಚಲೋ ಅದಾವ. ಈ ಕಿವಿಯಾಗಿನ ಸರ ಅದನ್ನೆಲ್ಲ ಹಾಕೊಂಡು ಒಂದ್ಸರ ಅವ್ರಿಗೆ ಇದನ್ ಮಾಡ. ಸರ ಪ್ರೀತಿಲಿಂತ್ರ ಅವ್ರು ನಮಗೋಸ್ಕರ ಕೊಡಿಸಿರ್ತಾರ ಅಂತ ಹೇಳಿದ್ರ ಅವ್ರಿಗೆ ಹಾಕೊಂಡ್ ತೋರ್ಸ್ಬೇಕ. ಆಮ್ಯಾಗ ಅವ್ರು ಕೊಟ್ಟಿರುವಂಥ ಗಿಫ್ಟ್ ಒಂದು ಎರಡಲ್ಲ. ಹೌದು, ಅವ್ರು ಇಲ್ಲಿ ಬರಲಿ, ಅವ್ರಿಗೊಂದು ಗಿಫ್ಟ್ ಕೊಡೋದಂತ ನಾವು. ಮತ್ತು ಅಷ್ಟೆಲ್ಲ ಗಿಫ್ಟ್ ಕೊಡ್ತಾರ ಅಂತ ಹೇಳಿದ್ರೆ ಅವ್ರು ನಮ್ಮ ಮನೆಗೆ ಬರೋದಂಥ ದೊಡ್ಡ ಗಿಫ್ಟ್ ಬಿಡ. ನಮ್ಗ ಒಂದು ದೊಡ್ಡ ಗಿಫ್ಟ್, ಅವ್ರು ಬರೋದ ಒಂದ್ ದೊಡ್ಡ ಗಿಫ್ಟ್ ನಮ್ಗ. ಬಂದ್ರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಮಸ್ತ್ ಗಿಫ್ಟ್ ಕೊಡ್ಸೋಣ ಅಂತ. ನೋಡ್ರಿ ನಂದಿನಿ ಮೇಡಮ್ ಅವ್ರೆ, ನಮ್ಮ ಬ್ಲಾಗ್ ನೋಡಾಕತ್ರೆ ಬಂದು ಹೋಗ್ರಿ, ನಮಗೆ ಖುಷಿ ಆಕೈತಿ. ಸುಮ್ಮನೆಗಂತೂ ಸಿಕ್ಕಾಪಟ್ಟಿ ಖುಷಿ ಆಕೈತಿ. ಒಬ್ರು ಅಕ್ಕಾರ ಅದಾರ, ಅವ್ರ ನನಗೆ ಯಾವಾಗ್ಲೂ ಕಾಲ್ ಮಾಡಿ ನಮಗ ಒಳ್ಳೇದನ್ನ ಹೇಳ್ತಿರ್ತಾರ. ಅವ್ರ ಒಳ್ಳೇದನ್ನ ಬಯಸ್ತಾರ ನಮಗ. ಅವ್ರ ಮೊನ್ನೆ ಕಾಲ್ ಮಾಡಿದ್ರ, ಅವ್ರ ನಂಬರ್ ಇದ್ದಿದ್ದಿಲ್ಲ, ಅದ ನಂದು ಫೋನ್ ರಿಸೆಟ್ ಇದು ಮಾಡಿದ್ರಲ್ಲ ಹೋಗಿತ್ತಲ್ರಿ, ಅವಾಗ ಮತ್ತ ನಾನ್ ನಂಬರ್ ಸಿಕ್ತ, ಅವ್ರ ಕಾಲ್ ಮಾಡಿದ್ದೆ. ಅಯ್ಯೋ ಎಷ್ಟ್ ದಿನದ ಮೇಲೆ ಕಾಲ್ ಮಾಡಿರಲ್ರಿ, ನಮ್ಮ ನೆನಪು ಮಾಡ್ಕೊಂಡು ಬಾಳ ಖುಷಿ ಆತ್ರಿ ಅಂತಂದೇಳಿ ಮಾತಾಡಿದ್ರ. ಬಾಳ ಖುಷಿ ಆತ್ರಿಪ್ಪ ನಿಜವಾಗ್ಲ. ನೀವು ಆಟ ಮನ್ಯಾಗ 4 ಮಂದಿ ಜೀವನ ಮಾಡೋದು ನಮಗ ನೋಡ್ಲಾಕ್ ಆಗಂಗಿಲ್ರಿ, ಆದ್ರೂ ಗ್ರೇಟ್ ರೀಪ್ಪ. ನೀವು ಅಷ್ಟ ಮನಿ ಒಳಗೆ 2 ಮಕ್ಳು ಕರ್ಕೊಂಡ್ ಜೀವನ ಮಾಡಾಕತ್ತೀರ ಅಂತ ಹೇಳಿದ್ರು. ಬಾಳ ಇದು ಅಂತಂದೇಳಿ ಎಲ್ಲಾ ಹೇಳಿದ್ರಿ. ಖುಷಿ ಆತ್ರಿ ನನಗ ಅದೆಲ್ಲ ಕೇಳಿ. ನಾವು ಹೆಂಗ ಸುಮ್ಮನೆ ನಕ್ಕೊತಾ ಇರ್ತೇವೆ ಅಂತ ಹೇಳಿದ್ರೆ ಯಾವ ಮನುಷ್ಯ ಕಷ್ಟ ಆಗಂಗಿಲ್ಲ ಅಂತಲ್ಲ, ಆ ಕಷ್ಟ ಮರ್ಸಾಕ, ಕಷ್ಟ ಮರ್ಯಾಕನ ನಕ್ಕೊಂತ ಇರ್ತೇವೆ ನಾವು. ಬಟ್ ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನ ನಮಗೆ ಗೊತ್ತೆ, ಇಷ್ಟು ರೂಮ್ ಒಳಗೆ ಹೆಂಗೆ ಜೀವನ ಮಾಡ್ತೇವೆ ಅಂತ ಹೇಳಿ. ಅದ್ರಷ್ಟೆಲ್ಲ ಕೇಳ್ತಾರೆ, ಸಪೋರ್ಟ್ ಮಾಡ್ತಾರಲ್ಲ. ಅದನ್ನೇ ಹೇಳಿದ್ರ ಅವ್ರ, ಈಗ ಇಷ್ಟ ಮನಿ ಒಳಗ ನೀವು ಜೀವನ ಮಾಡಾಕತ್ತೀರಿ ಅಂತಂದ್ ಹೇಳಿದ್ರೆ ದೇವ್ರು ನಿಮ್ಗೆ ಪರೀಕ್ಷೆ ಮಾಡಾಕತ್ತಾನ. ಮುಂದೊಂದ್ ದಿನ ನೀವು ದೊಡ್ಡ ಮನಿ ಒಳಗಿದ್ದ ಇದು ಮಾಡ್ಬೋದು. ಅದಕ್ಕ ನಿಮಗ ದೇವ್ರ ಇದನ್ ಮಾಡಾಕತ್ತಾನ. ಇರ್ಲಿ, ತಾಳ್ಮೆ ಇರ್ಲಿ ನಿಮಗ. ನಾವು ಬೇಡ್ಕೊಂತೀವಿ ಆದಷ್ಟು ಜಲ್ದಿನ ನಿಮ್ಗೆ ದೊಡ್ಡ ಮನೆ ಆಗ್ಲಿ ಅಂತಂದ್ ಹೇಳಿದ್ರ. ಥ್ಯಾಂಕ್ಸ್ ರೀ ಅಕ್ಕ, ಇಷ್ಟೆಲ್ಲ ನಮಗ್ ಕಾಲ್ ಮಾಡಿ ನಮ್ಗೆಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ರಿ, ನಮ್ಗೆ ಎಷ್ಟು ಖುಷಿ ಆಗ್ತದ ಗೊತ್ತೇನ್ರಿ. ನೀವು ಕಾಲ್ ಮಾಡಿ ನಮ್ ಜೋಡಿ ಮಾತಾಡಕ ಎಷ್ಟು ಖುಷಿ ಪಡ್ತಿರಲ್ಲ, ಆದ್ರೆ 2 ಪಟ್ಟು ನಮಗ್ ಬಾಳ ಖುಷಿ ಆಕತ್ರಿ ನೀವೆಲ್ಲ ನಿಮ್ಮೆಲ್ಲಾರ ಮಾತು ಕೇಳಿ. ನಾವು ಯಾವಾಗ ಹುಬ್ಳಿ ಹೋಗ್ತೀವಲ್ರಿ, ಹುಬ್ಳಿ ಹೋಗಲಿ ಎಲ್ಲರ ಹೊರಗೆ ಹೋಗಲಿ, ನಮಗೆ ಯಾರ ಒಬ್ರು ಸಬ್ಸ್ಕ್ರೈಬರ್ ಬೆಟ್ ಆಗೇ ಬಿಡ್ತಾರೆ. ಅವ್ರಿಗೆ ಬೆಟ್ಟಾಗಿ ಎಷ್ಟು ಖುಷಿ ಆಕೈತಲ್ಲ, ಅವ್ರಿಗೆ ಬೆಟ್ಟಾಗಿ ನಮ್ಗೆ ಅದ್ರ 10 ಪಟ್ಟು ಖುಷಿ ಆಕೈತಿ. ಮೊನ್ನೆ ನಾವು ಬೊಮ್ಮನಹಳ್ಳಿ ಹೋಗಿಲ್ಲ ನಮ್ಮ ತಮ್ಮರ ಊರಿಗೆ ಜಾತ್ರೆಗೆ. ಹೊರಗೆ ಕುಂತೇವೆ ನಾವು. ಜಾತ್ರೆಗೆ ಬಂದಿದ್ರಂತ ಬಳ್ಳಾರಿಲಿಂತ್ರ, ಅಲ್ಲಿ ಅವ್ರ ಮಾವ್ರ ಮನೆಗೆ ಬಂದಾರಂತ. ಅವ್ರು ನಾವ್ ಅಲ್ಲಿ ಹೊರಗೆ ಕುತ್ಕೊಂತೀವಿ. ಅಯ್ಯೋ ಸುಮನಕ್ಕರ್ ಇಲ್ಲೇ ಕುತ್ಕೊಂಡಾರ, ಕನಸನ ನಾವ್ ನೋಡಿದ್ದ ಅಂತೇಳಿ ಬಂದ್ ಅಷ್ಟ್ ಖುಷಿಲಿಂತ್ರ ಮಾತಾಡ್ಸೋದ್ರ. ಹಿಂಗೆಲ್ಲ ನಮಗ್ ಮಾತಾಡ್ಸಿರಲ್ರಿ, ಅದ ಒಂದು ನಮಗ್ ಬಾಳ ಖುಷಿ ರೀ. ಅದ ಒಂದು ಗಾಡ್ ಗಿಫ್ಟ್ ಇದ್ದಂಗ್ರಿ. ನೀನು ಬಳಿ ಹುಚ್ಚಿದಿ? ಹುಚ್ಚಿದೆ ರೀ. ಎದಕ್ಕೆ? ಅವ್ರು ರೊಟ್ಟಿ ಮಾಡಕ್ ಕರೆಕ್ಟ್ ಆಗಿಲ್ಲ ಬಿಡ್ರಿ.
ಚಂದಾಗಿದ್ದು ಕೈ ತುಂಬ. ಹೌದು ಚಂದಾಗಿದ್ದು. ರೊಟ್ಟಿ ಇದು ಹಿಟ್ಟೆಲ್ಲ ಹಿಂಗೆ ಹತ್ತೈತೆ ಅದಕ್ಕೆ. ಆಮೇಲೆ ರೊಟ್ಟಿ ಏನಾರ ಹಿಂಗೆ ಬಳಿ ಹತ್ತಿತ್ತಂದ್ರೆ ರೊಟ್ಟಿ ಹರಿಯಾಕತ್ತಿ ಬಿಡ್ತಾವು. ಅದಕ್ಕೆ ಅವು ರೊಟ್ಟಿ ಮಾಡೋಕೆ ಬರೋಬ್ಬರಿ ಆಗಲ್ಲ ಅಂತೇಳಿ ಸುಮ್ತಾವು ಇಟ್ಟಿದ್ದೆ. ಆಮೇಲೆ ಇವು ಸ್ವಲ್ಪ ಹಿಂಗೆ ಹಾಕೊಂಡು ಅಂದ್ರೆ ಹಿಂದಕ್ಕೆ ಹಿಂಗೆ ಏರ್ಸ್ಕೊಂಡು ಬಡಿಬೋದು ನಾವು ಆರಾಮ್ಸೆ ರೊಟ್ಟಿನ. ಅವು ಇಲ್ಲಿಂದ ಹಿಡ್ದು ಇಲ್ಲಿ ಮಟ್ಟ ಈಗ ಬಳಿ 2 ಕೈಯಾಗನ ಕೈ ತುಂಬ ಚಂದಾಗಿದ್ವು ಅವು. ನಿಮ್ಮ ಮಾಮಿಗೆ, ನಿನಗೆ, ನಿಮ್ಮ ಚಾಚಿಗೆ ಎಲ್ಲರಿಗೆ ಬಳಿ ಹಾಕ್ಸೋದು ಕಾದರೆ ಅವ್ರ ರೊಕ್ಕ ಬೇಡ ಅಂತಿದ್ರೆ. ಯಾರು ಅಂಗಡಿಯಾರೆ ನಮ್ಮ ನಶುನ್ ಗಂಡ. ನಮ್ಮ ನಶುನ್ ಗಂಡ ಅವ್ರ ಭಾವ ಕೂಡಿ ಬಳಿ ಅಂಗಡಿ ಹಾಕಿದ್ರಿ ಅವರು ಅಲ್ಲಿ ಬೊಮ್ಮನಹಳ್ಳಿ ಒಳಗೆ. ಅವ್ರಿಗೂ ಮಾತಾಡ್ಸಿ ಭಾಳ ಖುಷಿ ಆತ್ರಿ. ಕೇಳಿದ್ವಿ ನಶು ಹೆಂಗದಾರ್ರಿ, ಮನೆಗೆ ಎಲ್ಲರೂ ಹೆಂಗದಾರ ಅಂತೇಳಿ. ಆರಾಮದಾರ್ರಿ ಅಂತ ಹೇಳಿದ್ರೆ ನೋಡಿ ಭಾಳ ಖುಷಿ ಆತ್ರಿಪ್ಪ. ಅವ್ರಿಗೆ ಅವ್ರ ಕಡೆನೇ ಹಾಕಿಸ್ಕೊಂತೀರಿ ನಾವು ಬಳಿ. ಅವ್ರ ರೊಕ್ಕ ಎಲ್ಲೆಲ್ಲಿ ಇಸ್ಕೊಳ್ರಿ ಅವತ್ತೆ ಬ್ಯಾಡ್ರಿಪ್ಪ ಬ್ಯಾಡ್ರಿ ಅಂದ್ರೆ ಬ್ಯಾಡ ಅನ್ನಕ್ಕೆ ಅವ್ರೇನು ಮನೆಗೆ ಹುಡ್ತಾವೇನ್ರಿ ಬಳಿ. ಅವರು ಮಾಲಿಗೆ ರೊಕ್ಕ ಕೊಟ್ಟು ಅದನ್ನೆಲ್ಲ ತೊಗೊಂಬರ್ಬೇಕು. ಆಮೇಲೆ ಕಷ್ಟಪಟ್ಟು ಅಲ್ಲಿ ಅಂಗಡಿ ಹಾಕ್ತಾರೆ. 4-5 ದಿನ ನಿದ್ದಿಗೆಟ್ಟು ದುಡಿತಾರೆ ಅಂತಂದು ಹೇಳಿ ನಮ್ಮ ತಮ್ಮ ಕೊಟ್ಟಾರಿ. ಎಲ್ಲರಿಗೂ ಬಳಿ ಹಾಕಿದ್ದು ಎಲ್ಲ ರೊಕ್ಕ ಕೊಟ್ಟಾರಿ. ಆಮೇಲೆ ಬರೀ ಅಕ್ಕನ ಮಕ್ಳಿಗೆ ಏನು ಅಷ್ಟ ಜಾತ್ರೆ ಮಾಡಿಸ್ತಿಲ್ರಿ ನಮ್ಮ ತಮ್ಮ. ನಮ್ಮ ಮಾಮೂನ ಮಕ್ಳಿಗೆ ಏನು ಬೇಕು ನೋಡಿ ಅದನ್ನೆಲ್ಲ ಕೊಡಿಸಿದ. ಮತ್ತು ನಮ್ಮ ದೊಡ್ಡಮ್ಮಗೂ ಬಳಿ ಹಾಕ್ಸಿದ. ನಮ್ಮ ಮಾಮಿಗೂ ಕೈ ತುಂಬ ಬಳಿ ಹಾಕ್ಸಿದ್ರು. ಆಮೇಲೆ ನಾವು ಈ ಕಡೆ ಊರಿಗೆ ಬಂದಮೇಲೆ ಇನ್ನು ಮನ್ಯಾಗ ಅಲ್ಲಿ ನಮ್ಮ ರೇಷ್ಮಾರ ಅಕ್ಕರಿದ್ರು ಇಬ್ರು. ಅವರು ಇಬ್ರಿಗೂ ಜಾತ್ರೆ ಕರ್ಕೊಂಡೋಗಿ ಬಳಿ ಹಾಕ್ಸಿ ಅವ್ರ ಮಕ್ಳಿಗೆ ಏನು ಬೇಕು ನೋಡಿ ಅದ್ರಿಗೆ ಎಲ್ಲ ಕೊಡಿಸಿ ಕಳಿಸಿದ್ರಂತ್ರಿ. ಹೇಳಿದ್ರು ಮತ್ತೆ ಹಿಂಗೆ ಅವ್ರಿಬ್ರಿಗೆ ಮಾಡ್ಸೋದಿತ್ತವ ಜಾತ್ರೆ ಮಾಡಿಸಿದ್ವಿ. ಅವ್ರು ಹೋದ್ರು ಊರಿಗೆ ಅಂತಂದೇಳಿ ಖುಷಿ ಆತ್ಬಿಡಪ್ಪ ಅಂತಂದು ಹೇಳಿದೆ. ಮತ್ತು ಈ ಸಲ ಅಂತ ಹೇಳಿದ್ರೆ ಜಾತ್ರೆ ಒಳಗೆ ಸೀಮಾ ಮತ್ತು ನಶು ಅಷ್ಟ ಮಿಸ್ ಆಗ್ಯಾರ. ಇಲ್ಲಾಂದ್ರೆ ಎಲ್ಲರೂ ಹೋಗಿದ್ರಿ ವರ್ಷ ಜಾತ್ರೆಗೆ. ಅವರು ಏನೋ ಜಾತ್ರೆ ಅದಾವ ನಮ್ಮೂರಾಗ ಅಂತಂದೇಳಿ ಅವರು ಬರಲಿಲ್ಲ ಅಷ್ಟ. ಖುಷಿ ಆತ್ರಿಪ್ಪ. ವರ್ಷಕ್ಕೊಂದ್ಸರ ಹಿಂಗೆ ಎಲ್ಲರನ್ನ ಕರೆ ಕಳಿಸ್ತಾನ. ಅವರು ಬೊಮ್ಮನಹಳ್ಳಿ ಜಾತ್ರೆ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಜಾತ್ರೆ ಮಾಡಿಸ್ತಾನ, ಕಳಿಸ್ತಾನ. ಸಾಕು, ಇದ ಒಂದು ದೊಡ್ಡ ಖುಷಿ ರೀ ನಮಗೆ.